ಸಭೆಗೆ ನಮಸ್ಕಾರ. ಸವಿ ನೆನಪುಗಳು ಬೇಕು, ಸವಿಯಲ್ಲಿ ಬದುಕು ಅಂತ ಗೀತ ಸಾಹಿತ್ಯ. ಹಿರಿಯರು ಎಲ್ಲ ಮಾತುಗಳನ್ನು ಪ್ರಶಸ್ತಿಗೆ ಸಂಬಂಧಿತವಾಗಿ ಆಡಿದ್ದಾರೆ. ಬೇರೆ ಬೇರೆ ವಲಯ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರನ್ನ ಕಲೆ ಹಾಕಿ ಕೇವಲ ಚಿತ್ರರಂಗ ಅಷ್ಟೇ ಅಲ್ಲದೆ ಪೀಟರ್ ಮತ್ತು ಅವರ ತಂಡ ಗಂಧದ ಗುಡಿ ಪ್ರಶಸ್ತಿ ಕೊಡಬೇಕು ಅಂತ ಹೋಗಿದ್ದಾರೆ. ಆಧುನಿಕ ಭಗವದ್ಗೀತೆಯನ್ನು ಬರೆದಂಥ ಗುಂಡಪ್ಪನವರು 2 ಸಾಲಗಳನ್ನು ಪ್ರಮುಖವಾಗಿ ಯಾವಾಗಲೂ ಉಲ್ಲೇಖಿಸ್ತಲೇ ಇರ್ತಾರೆ. ನಾವು ಕೇಳಿದ್ದೇವೆ, ಕಗ್ಗದಲ್ಲಿ ನಿನ್ನುದ್ಧಾರ ಎಷ್ಟಾಯಿತೋ ಮಂಕುತಿಮ್ಮ ಅಂತ ಕೇಳ್ತಾರೆ. ಅದೇ ಗುಂಡಪ್ಪನವರು ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ತಿನ್ನುವುದಾತ್ಮವನೇ ಮಂಕುತಿಮ್ಮ ಅಂತಲೂ ಹೇಳ್ತಾರೆ. ನನಗನ್ಸೋದು ಈ ಎಲ್ಲ ಹಿರಿಯರು ಮತ್ತು ಪೀಟರ್ ಮಾಡೋಕ್ಕೆ ಹೊರಟಿರುವಂಥದ್ದು ಒಂದು ನೆವ ಮಾತ್ರ, ಪ್ರಶಸ್ತಿ ಇತ್ಯಾದಿಗಳು ನೆವ ಮಾತ್ರ. ನಾನು ಅವರಲ್ಲಿ ಮಾತಾಡಿದಾಗ ನಾನು ಗ್ರಹಿಸಿದ್ದೇನು ಅಂತಂದರೆ, ಕನ್ನಡ ಮತ್ತು ಕನ್ನಡತನ ಇವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹೊರ ರಾಜ್ಯಗಳು ಅಂದರೆ ಸಾಗರೋತ್ತರವೂ ಅದು ಪಸರಿಸೋ ಹಾಗೆ ನೋಡಬೇಕು ಅನ್ನೋದೊಂದು ಅವರು ವಾಂಛೆ ಇತ್ತು. ಅದರ ಇಣುಕು ಇದ್ದಿದ್ದರಿಂದಲೇ ಮತ್ತು ಎಲ್ಲ ಹಿರಿಯರು ಕೈ ಜೋಡಿಸಿ ಬರ್ತೇವೆ ಅಂತ ಅಂದಿದ್ದರಿಂದನೇ ಧೈರ್ಯ ಬಂತು. ಯಾಕೆಂದರೆ ಸಾಮಾನ್ಯವಾಗಿ ಪ್ರಶಸ್ತಿ ಅಂದ್ಕೊಡ್ಲಿ ಎಲ್ಲರೂ ಗುಮಾನಿಯಿಂದ ನೋಡುವಂಥ ಪರಿಸ್ಥಿತಿ ಇದೆ. ಯಾಕೆ ಪ್ರಶಸ್ತಿ ಬರುತ್ತೆ? ಪ್ರಶಸ್ತಿ ಅಂದರೆ ಎಲ್ಲರಿಗೂ ತಕ್ಕ ಶಾಸ್ತಿ. ಅದಕ್ಕೆ ಡಾಕ್ಟರ್ ತಾರಾ ಅನುರಾಧ ವೇಣು ಅವರು ಎಲ್ಲನೂ ತಮ್ಮ ಮನೆಗೆಲಸವನ್ನು ಮಾಡಿಕೊಂಡೇ ಬಂದಿದ್ದಾರೆ. ಯಾಕೆ ಅಂತಂದರೆ ತುಂಬ ಹಿರಿಯ ಅನುಭವ, ಅದು ತುಂಬ ವಿಶೇಷವಾದ ಅನುಭವ. ಯಾರು ಏತಕ್ಕಾಗಿ ಎಲ್ಲ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಸೂಕ್ಷ್ಮಾವಲೋಕನವನ್ನು ಅವ್ರು ಮಾಡ್ಕೊಂಡು ಬರ್ತಾರೆ. ಯಾಕೆಂದರೆ ತುಂಬ ಜನರು ಆ ಥರದ ಆಗಿದ್ದಾರೆ ಅಂತ ವೆಂಕಟೇಶ್ವರು ಭಾಳ ಚೆನ್ನಾಗಿ ಹೇಳಿದ್ರು. ಈಗ ನಾನು ಅದನ್ನು ಪುಷ್ಟೀಕರಿಸ್ತೇನೆ, ಅವರ ಕೆಲಸಗಳನ್ನು ನಾನು ಅನುಮೋದಿಸ್ತೇನೆ ಅಂತ. ನಮ್ಮ ಮಟ್ಟಿಗೆ ನಾವೆಲ್ಲ ಇಲ್ಲಿರೋದು ಯಾಕೆ ಅಂತ ಅವರನ್ನು ಇಂಗಿತವನ್ನು ಯೋಚನೆ ಮಾಡಿ ಹೇಳೋದಾದರೆ, ಒಂದು ಅವಲೋಕನ ಏನು ಅಂತಂದರೆ, ಘಟನೆ ಇದೆಯಲ್ಲ ಅದು ಸಂಘಟನೆಗೆ ಕಾರಣೀಭೂತವಾಗಿಬಿಡುತ್ತೆ ಅಂತ. ಕನಸುಗಳು ಸಾಕಾರಗೊಳ್ಳಬೇಕು ಅಂದರೆ ಅದಕ್ಕೊಂದು ಒಳ್ಳೆಯ ಆಕಾರ ಇರಬೇಕು ಅಂತ. ಆಕಾರ ಚೆನ್ನಾಗಿದೆ ಪೀಟರಲ್ಲಿ, ಅವರ ಚಿಂತನೆಯ ಆಲೋಚನಾ ಕ್ರಮದ ಆಕಾರ ಚೆನ್ನಾಗಿರೋದ್ರಿಂದ ಅದು ಸಾಕಾರಗೊಳ್ಳೋದ್ರಲ್ಲಿ ಸಂಶಯ ಇಲ್ಲ. ಗಂಧದ ಗುಡಿ ಹೆಸರಿನಲ್ಲಿ ಅದು ಮಾಡ್ತಿರೋದ್ರಿಂದ ಗುಡಿ ಅನ್ನೋದಕ್ಕೆ ಗುರು ಮತ್ತು ಗುಡಿ ನಮ್ಮ ನೆಲದಲ್ಲಿ ವಿಶೇಷವಾದಂಥ ಅರ್ಥವನ್ನು ವ್ಯಾಪ್ತಿಯನ್ನು ಇಟ್ಕೊಂಡಿರೋದ್ರಿಂದ ಈ ಗುಡಿಯನ್ನು ತುಂಬ ಚೆನ್ನಾಗಿ ಅವರು ಸಂಭಾಳಿಸ್ತಾರೆ ಅನ್ನೋ ಭರವಸೆ ನಂದು ಮತ್ತು ಈ ಎಲ್ಲ ಹಿರಿಯರದು ಸಹ. ಆ ಕಾರಣಕ್ಕಾಗಿ ತಮ್ಮೆಲ್ಲ ಬಿಡುಬಿಲ್ಲದ ಕೆಲಸವನ್ನು ಪಕ್ಕಕ್ಕಿರಿಸಿ ಬಂದು ಬೆಂಬಲಿಸಬೇಕು. ಸಾಮಾನ್ಯವಾಗಿ ಬೆಂಬಲ ಅನ್ನೋ ಪದದಲ್ಲಿ ಬಲನೂ ಇದೆ. ಬೆಂಬಿಡದೆ ಯಾರು ಇಂಥ ಕೆಲಸವನ್ನು ಮಾಡ್ತಾರೆ ಅಂಥವ್ರಿಗೆ ಸೂಕ್ತವಾದ ಬಲವು ಸಿಗಬೇಕು. ಅದಾಗೆ ಬೆಂಬಲ ಅವರಿಗೆ ದಕ್ಕಿತ್ತು. ಇಂಥ ಬೆಂಬಲಕ್ಕಾಗಿ ಎಲ್ಲರೂ ಬಂದಿದ್ದಾರೆ. ನಾನು ಕೈ ಜೋಡಿಸ್ತಿದ್ದೇನೆ. ಈ ಕೈ ಜೋಡಿಸುವಿಕೆ ಅವರು ಈಗಾಗಲೇ ತಾರಮ್ಮ ಹೇಳಿದ ಹಾಗೆ ಹೊರ ರಾಜ್ಯ ಅಥವಾ ಹೊರ ರಾಷ್ಟ್ರಗಳಲ್ಲದೆ ನಮ್ಮ ನಾಡಿನಲ್ಲಿಯೂ ಸಹ ಒಂದು ಶಾಲೆಯಲ್ಲಿ, ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಅದರ ಉದ್ಧಾರಕ್ಕೆ ನಾವೊಂದಿಷ್ಟು ಕೈ ಜೋಡಿಸ್ತೇವೆ ಅನ್ನೋ ಅವರ ಆ ಇಂಗಿತ ಇದೆಯಲ್ಲ, ಅದು ತುಂಬ ಸಮರ್ಪಕವಾದ್ದು, ಸಮಂಜಸವಾದ್ದು. ಅಂಥ ಸಾಹಚರ್ಯ ಗಂಧದ ಗುಡಿ ಅಥವಾ ಇಂಥ ಕಾರ್ಯಕ್ರಮ ಮುಖಾಂತರ ದಕ್ಕತ್ತೆ ಅನ್ನೋದಾದರೆ ಯಾವ ಕನ್ನಡಿಗನೂ ನಿರಾಕರಿಸಲಾರ. ಅಂಥ ನಿರಾಕರಣೆ ರಹಿತವಾದಂತಹ ಪಾಲ್ಗೊಳ್ಳುವಿಕೆ ನಮ್ಮದಾಗಿರಲಿದೆ. ಪೀಟರ್ ಮತ್ತು ಅವರ ತಂಡ ಕಂಡಂತಹ ಕನಸುಗಳೆಲ್ಲವೂ ಸಾಕಾರಗೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತೇನೆ. ಮತ್ತು ನನಗೆ ಗೊತ್ತಿಲ್ಲ ನಾನು ಯಾಕೆ ಇದರ ಭಾಗವಾಯಿತೆ ಅಂತ. ಅವರು ಬಂದು ಭಾಗವಾಗಬೇಕು ಅಂತ ಹೇಳಿದಾಗ ನಾನು ಅಚ್ಚರಿಪಟ್ಟಿದ್ದು ನಿಜ. ಅದಲ್ಲದೆ ಸಾಹಿತ್ಯವನ್ನು ಬರೀಲಿಕ್ಕೆ ಹೇಳಿದ್ರು ಅವರು. ಯಾರೆಲ್ಲರೂ ಇಲ್ಲಿ ಪ್ರಶಸ್ತಿ ಪುರಸ್ಕೃತರಿದ್ದಾರೆ ಅವರೆಲ್ಲರ ಕುರಿತಾಗಿ 1 ನಿಮಿಷಕ್ಕೆ ಮೀರಿದಂಥ ಒಂದೊಂದು ಸಾಹಿತ್ಯ ಬರೀಬೇಕು ಅಂತ ಹೇಳಿದಾಗ ಮೊದಲು ಕೈ ಎತ್ಕೊಂಡಿದ್ದೆ ನಮ್ಮ ವೆಂಕಟೇಶ್ವರದು. ಅವ್ರ ಹೆಸರಿಗೆ ತಕ್ಕ ರಾಕ್ ಲೈನ್ ಅಂತ ಇತ್ತು. ಇದನ್ನು ಭೇದಿಸಿ ಅದರ ನಿಜ ಅರ್ಥವನ್ನು, ವ್ಯುತ್ಪತ್ತಿಯನ್ನು ಭೇದಿಸಿ ನಡೆದಾಗ ನನಗನ್ಸಿದ್ದು, ಯಾರ ಸಾಧಕರು ಅವರ ಬದುಕಿನ ಯಾನದಲ್ಲಿ ಬರೀ ಕಲ್ಲು ಬಂಡೆಗಳನ್ನು ಅವರು ಕಂಡಿರ್ತಾರೋ ಅಂಥವರು ಅಚಲ ಪರ್ವತದ ಹಾಗೆ ನಿಂತು ಸಾಧಕರಾಗಿ ಹೊರಹೊಮ್ತಾರೆ ಅನ್ನೋದನ್ನೆಲ್ಲ ನಾನು ಕಂಡುಕೊಂಡಾದ್ದರಿಂದ ಈಗಷ್ಟೇ ಬರೆದು ಬಂದೆ. ಅದನ್ನು ಕಂಡಿದ್ದೇವೆ ನಾವು, ನಮಗೆ ಗೊತ್ತಾದಷ್ಟನ್ನು ಒಂದಷ್ಟನ್ನು ನೋಡಿದ್ದೇವೆ. ಹೇಗೆ ಅವರ ಪಥವನ್ನು ಅವರು ದಾಟಿ ಬಂದಿದ್ದಾರೆ, ಹೇಗೆ ಸಾಧನೆಗೆ ಬೇಕಾದಂತಹ ಪೂರ್ವ ತಯಾರಿಯನ್ನು ಅಪೂರ್ವ ರೀತಿ ಮಾಡಿಕೊಳ್ತಾರೆ ಅನ್ನೋದನ್ನೆಲ್ಲ ತಾರಮ್ಮ ಕುರಿತಾಗಿ ಹೇಳಲೇಬೇಕಾಗಿಲ್ಲ. ಯಾಕೆ ಅಂತಂದರೆ ನಾವು ತುಂಬ ದೂರದ ಪ್ರಯಾಣವನ್ನು ದೀರ್ಘವಾಗಿ ಮಾಡ್ತಾ ಬಂದವರು. ಅಷ್ಟು ಸಹೃದಯತೆ, ಅಷ್ಟು ಸಜ್ಜನಿಕೆಯನ್ನು ನಾನು ಕಾಣಲಿಲ್ಲ. ಈ ವಿಜಿ ಬಗ್ಗೆ ನಾನು ಹೇಳಲೇಬೇಕಿಲ್ಲ, ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಈಗಲೂ ನಾನು ನೋಡ್ತಾ ಹೇಳಿದ್ದು, ನಾವು ನಾಗಮಂಡ್ರ ಹಾಗೆ ಕಾಣ್ತಿದ್ದೀರಿ, ಚಿನ್ನಾರಿ ಮುತ್ತದ ಹಾಗೆ ಅವ್ರು ನಿರ್ದೇಶಿಸಿದ್ರು, ಹಾಗೆ ನೀವು ಅವ್ರಿಗೆ ಸಾಮಾನ್ಯವಾಗಿ ಒಂದಷ್ಟು ಆ ರೀತಿಯಲ್ಲಿ ಆಗಿಬಿಡುತ್ತೆ ನೋಡ್ತಾ ಅಥವಾ ಕೆಲಸ ಮಾಡ್ತಾ ಅನ್ನೋದೊಂದು. ಈ ಥರದ್ದೆಲ್ಲ ವೇದಿಕೆ ಮೇಲೆ ಕೂತಿದ್ದೇವೆ ಅನ್ನೋ ಕಾರಣಕ್ಕಾಗಿ ಅವ್ರ ಹೆಸರುಗಳನ್ನು ತೆಗೆದು ಹೇಳೋದಲ್ಲ. ನಿಜವಾದ ಅರ್ಥದಲ್ಲಿ ಅವರೆಲ್ಲರೂ ಸಾಧಕರು, ವರೇಣ್ಯರಾಗಿದ್ದಾರೆ. ಅಂಥವರನ್ನು ಗುರುತಿಸಿ ಯಾರು ಗಂಧದ ಗುಡಿ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗರೋತ್ತರ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರೈಸ್ತಾರೆ ಅಂಥವರೆಲ್ಲರಿಗೂ ನಿಮ್ಮೆಲ್ಲರ ಹಾರೈಕೆಗಳಿರಲಿ, ನಲ್ಮೆ ಇರಲಿ. ಅವ್ರು ಮಾಡುವಂಥ ಎಲ್ಲ ಸಂಬದ್ಧ ಕೆಲಸಗಳಿಗೆ ಸಾಮಂಜಸ್ಯವುಳ್ಳ ಇಂಥ ಆಯೋಜನೆಗೆ ನಮ್ಮೆಲ್ಲರ
ಕನ್ನಡಿಗರ ಬೆಂಬಲ ನಿರಂತರವಾಗಿರಲಿ ಅಂತ ನಾನು ಕೇಳ್ತೇನೆ. ಧನ್ಯವಾದ.